ರಾಜ್ಯ ರಾಜಕಾರಣದಲ್ಲಿ ಸಚಿವರ ಮಾತು ಕೋಲಾಹಲ ಎಬ್ಬಿಸಿದೆ. ಸಚಿವ ಶಿವಾನಂದ ಪಾಟೀಲ್ರಿಂದ ವಿವಾದಾತ್ಮಕ ಹೇಳಿಕೆಯೊಂದು ಬೆಳಕಿಗೆ ಬಂದಿದೆ. ರೈತರ ಬಗ್ಗೆ ನಾಲಿಗೆಯನ್ನ ಸಚಿವ ಶಿವಾನಂದ ಪಾಟೀಲ್ ಹರಿಬಿಟ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಕೃಷ್ಣಾ ನದಿ ನೀರು ಪುಗ್ಸಟ್ಟೆ ಸಿಗ್ತಾ ಇದೆ, ಕರೆಂಟ್ ಕೂಡ ಪುಗ್ಸಟ್ಟೆ. ಬರಗಾಲ ಬಂದ್ರೆ ರೈತರು ಸಾಲ ಮನ್ನಾಕ್ಕೆ ಕಾಯ್ತಾರೆ. ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜನೂ ಕೂಡ ಕೊಟ್ಟರು, ಗೊಬ್ಬರನೂ ಕೂಡ ಕೊಟ್ಟರು, ಎಲ್ಲವನ್ನ ಉಚಿತವಾಗಿ ಕೊಟ್ಟರು. ರೈತರಿಗೆ ಒಂದೇ ಆಸೆ ಇರುತ್ತೆ, ಮೇಲಿಂದ ಮೇಲೆ ಬರಗಾಲ ಬರಬೇಕು ಅಂತ ರೈತರು ಆಸೆ ಇಟ್ಕೊಂಡಿರ್ತಾರೆ. ರೈತರು ಸಾಲ ಮನ್ನಾದ ನಿರೀಕ್ಷೆಯನ್ನ ಇಟ್ಕೊಂಡಿರ್ತಾರೆ ಅಂತ ಸಚಿವ ಶಿವಾನಂದ ಪಾಟೀಲ್ ರೈತರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದ, ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು, ಗೊಬ್ಬರನೂ ಕೊಟ್ಟರು. ಇನ್ನ ರೈತರಿಗೆ ಏನಪ್ಪ ಅಂತಂದ್ರೆ ಒಂದೇ ಆಸೆ ಇರ್ತದೆ, ಮ್ಯಾಗ ಬರಗಾಲ ಬೀಳಲಿ ಅಂತ ಹೇಳಿ. ಯಾಕಂದ್ರೆ ಅದು ಸಾಲ ಮನ್ನಾ ಆಗ್ತದೆ. ಹಂಗೆ ಬಯಸ್ಬಾರ್ದು. ಅದ್ರಾಗೆ ನೀವು ಬ್ಯಾಡ ಅಂದ್ರೆ 3-4 ವರ್ಷಕ್ಕೆ ಒಂದು ಸರ್ತಿ ಬಂದೇ ಬರ್ತದೆ. ಆದ್ರೂ ಈ ಸರ್ತಿ ಬಂದದ್ದು ನೋಡಿರಿ, ಇಲ್ಲಿ ಮೊನ್ನೆ ಸಿದ್ದರಾಮಯ್ಯನೂ ಹೇಳ್ಬಿಟ್ಟ, ಮೀಡಿಯಂ ಟರ್ಮ್ ಲೋನಿಗೆ, ಮಧ್ಯಮ ಅವಧಿ ಲೋನಿಗೆ ನಾನು ಬಡ್ಡಿ ಬಿಡ್ತೀನಿ ಅಂತ ಹೇಳ್ಬಿಟ್ಟ. ಇನ್ನು ಕೆಲವೊಬ್ರು ಸಾಲನೇ ಸೂಟ್ ಬಿಟ್ಟಾರ, ನಿಮಗೇನು ಹೇಳಬೇಕಾಗಿಲ್ಲ. ಅದು ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದ, ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು, ಗೊಬ್ಬರನೂ ಕೊಟ್ಟರು. ಇನ್ನ ರೈತರಿಗೆ ಏನಪ್ಪ ಅಂತಂದ್ರೆ ಒಂದೇ ಆಸೆ ಇರ್ತದೆ, ಮ್ಯಾಗ ಬರಗಾಲ ಬೀಳಲಿ ಅಂತ ಹೇಳಿ. ಯಾಕಂದ್ರೆ ಅದು ಸಾಲ ಮನ್ನಾ ಆಗ್ತದೆ. ಹಂಗೆ ಬಯಸ್ಬಾರ್ದು. ಅದ್ರಾಗೆ ನೀವು ಬ್ಯಾಡ ಅಂದ್ರೆ 3-4 ವರ್ಷಕ್ಕೆ ಒಂದು ಸರ್ತಿ ಬಂದೇ ಬರ್ತದೆ. ಆದ್ರೂ ಈ ಸರ್ತಿ ಬಂದದ್ದು ನೋಡಿರಿ, ಇಲ್ಲಿ ಮೊನ್ನೆ ಸಿದ್ದರಾಮಯ್ಯನೂ ಹೇಳ್ಬಿಟ್ಟ, ಮೀಡಿಯಂ ಟರ್ಮ್ ಲೋನಿಗೆ, ಮಧ್ಯಮ ಅವಧಿ ಲೋನಿಗೆ ನಾನು ಬಡ್ಡಿ ಬಿಡ್ತೀನಿ ಅಂತ ಹೇಳ್ಬಿಟ್ಟ. ಇನ್ನು ಕೆಲವೊಬ್ರು ಸಾಲ